ಶರಣು ಬಸವೇಶ್ವರ. ಓಂ ನಮೋ ನಮೋ ಶ್ರೀ ಶರಣು ಬಸವೇಶ್ವರ. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ಸಂಗೀತವೆಂಬ ಸಾಹಿತ್ಯದಿಂದ ಕರುಣಿಸು ನೀ ಕರುಣಿಸು. ಸಂಗೀತವೆಂಬ ಸಾಹಿತ್ಯದಿಂದ ಕರುಣಿಸು ನೀ ಕರುಣಿಸು. ಕನ್ನಡದ ನಾಡು ಕವಿಗಳ ಬೀಡು ಬೆಳಗಿಸು ನೀ ಬೆಳಗಿಸು. ಕನ್ನಡದ ನಾಡು ಕವಿಗಳ ಬೀಡು ಬೆಳಗಿಸು ನೀ ಬೆಳಗಿಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ಸಂಗೀತವೆಂಬ ಸಾಹಿತ್ಯದಿಂದ ಕರುಣಿಸು ನೀ ಕರುಣಿಸು. ಸಂಗೀತವೆಂಬ ಸಾಹಿತ್ಯದಿಂದ ಕರುಣಿಸು ನೀ ಕರುಣಿಸು. ಕನ್ನಡದ ನಾಡು ಕವಿಗಳ ಬೀಡು ಬೆಳಗಿಸು ನೀ ಬೆಳಗಿಸು. ಕನ್ನಡದ ನಾಡು ಕವಿಗಳ ಬೀಡು ಬೆಳಗಿಸು ನೀ ಬೆಳಗಿಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ಅಹಂಕಾರ ಅಳಿಸು ಓಂಕಾರ ನುಡಿಸು. ಜಯಂಕಾರದಲ್ಲಿ ಮೊಳಗಿಸು ನೀ ಮೊಳಗಿಸು. ಅಹಂಕಾರ ಅಳಿಸು ಓಂಕಾರ ನುಡಿಸು. ಜಯಂಕಾರದಲ್ಲಿ ಮೊಳಗಿಸು ನೀ ಮೊಳಗಿಸು. ಕಲ್ಕಟ್ಟಿ ಗ್ರಾಮ ಗುರು ಭಕ್ತಿ ನೇಮ ಕರುಣಿಸು ನೀ ಕರುಣಿಸು. ಕಲ್ಕಟ್ಟಿ ಗ್ರಾಮ ಗುರು ಭಕ್ತಿ ನೇಮ ಕರುಣಿಸು ನೀ ಕರುಣಿಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ಈ ರಂಗಭೂಮಿಯಲ್ಲಿ ನೀ ನೆಲೆಸು. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ನಮೋ ಶರಣು ಬಸವೇಶ್ವರ. ಓಂ ನಮೋ ಶರಣು ಬಸವೇಶ್ವರ. ಅಹಂಕಾರ ಅಳಿಸು ಓಂಕಾರ ನುಡಿಸು. ಜಯಂಕಾರದಲ್ಲಿ ಮೊಳಗಿಸು ನೀ ಮೊಳಗಿಸು. ಅಹಂಕಾರ ಅಳಿಸು ಓಂಕಾರ ನುಡಿಸು. ಜಯಂಕಾರದಲ್ಲಿ ಮೊಳಗಿಸು ನೀ ಮೊಳಗಿಸು. ಕಲ್ಕಟ್ಟಿ ಗ್ರಾಮ ಗುರು ಭಕ್ತಿ ನೇಮ ಕರುಣಿಸು ನೀ ಕರುಣಿಸು.
ಶರಣು ಬಸವೇಶ್ವರ ನಮೋ ಶರಣು ಬಸವೇಶ್ವರ ನಮೋ ಶರಣು ಶ್ರೀ ಗುರು ಬಸವಲಿಂಗಾಯ ನಮಃ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ಹೊಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಂಠಾಳ ಸುಷುಮ್ನ ನಾಳದಿಂದುದಕವ ತಿದ್ದಿ ಬಸವಗಳೈವರು ಅಸಗೆಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ತೋಂಟದಲ್ಲಿ ಯಾವಾಗಲೂ ಜಾಗರಣೆ ಹೆದ್ದು ಸಸಿಹ ಸಲುಹಿದನು ಕಾಣ ಗುಹೇಶ್ವರ. ಬಸವಾದಿ ಶರಣರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಗೈಯುತ್ತ ಈ ಜಗತ್ತಿಗೆ ಅಂಧರ ಅನಾಥರ ಆಶಾಕಿರಣರಾದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳಿಗೆ ನತಮಸ್ತಕನಾಗಿ ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರ ನಾಟ್ಯ ಸಂಘ ತರಲ್ಕಟ್ಟಿ ಇವರು ಅಭಿನಯಿಸುವಂತ ಈ ನಾಟಕದ ಕಾರ್ಯಕ್ರಮಕ್ಕೆ ಗಣ್ಯಾತಿಥಿ ಮಹಾಶಯರನ್ನ ಸ್ವಾಗತವನ್ನ ಮಾಡುವುದರ ಮೂಲಕ ಪರಿಚಯಿಸುವುದಕ್ಕಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಶಿಕ್ಷಕರಾಗಿರ್ತಕ್ಕಂಥ ಲೋಹಿತ್ ರಾಠೋಡ್ ಅವರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಈ ಒಂದು ನಾಟಕದ ಸ್ವಾಗತ ಕಾರ್ಯಕ್ರಮ, ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಿವಾನಂದ ಸ್ವಾಮಿಗಳು ಮಕ್ಕಳಿ ಮಠ ಇವರು ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಪೊಲೀಸ್ ಪಾಟೀಲ್ ಅವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸ್ವಾಮಿಗಳಾಗಿರ್ತಕ್ಕಂತಹ ಶ್ರೀ ಶಿವಯೋಗಿ ಸ್ವಾಮಿ ಹಿರೇಮಠ ಸಾಕಿನ ಹುಣಸ್ಯಾಳ್ ಇವರು ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕು. ಅವರಿಗೆ ನಮ್ಮ ಯುವಕರು ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀ YG ಪಾಟೀಲ್ ಮಾಜಿ ತಾಲೂಕಾ ನೌಕರರ ಸಂಘ ಅಧ್ಯಕ್ಷರು ಇವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅವರಿಗೆ ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಅರವಿಂದ್ ಗೌಡ ಪಾಟೀಲ್ ಜಿಲ್ಲಾ BJP ಉಪಾಧ್ಯಕ್ಷರು ಇವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ ಅಯ್ಯನಗೌಡ R ಕೆಂಚಮ್ಮನವರ್ ತಾಲೂಕಾ BJP ಕಾರ್ಯದರ್ಶಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು. ಇವರಿಗೆ ವಿರೂಪಾಕ್ಷಪ್ಪ ಕೊಡದಾಳಿ ಅವರು ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇನ್ನೋರ್ವ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂತಹ ಶ್ರೀ ಭೀಮನಗೌಡ ಜಾಲಿಯಾಳ್ ಮಾಜಿ ಸೈನಿಕರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು. ಇವರಿಗೆ ರಂಗನಾಥ್ ಒಲಂಕೊಂಡಿ ಇವರು ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ GK ಹಿರೇಮಠ್ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು ಕುಷ್ಟಗಿ ಇವರಿಗೆ ಮುತ್ತಣ್ಣ ಎನ್ ಮೇಟಿ ಇವರು ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಮೇಲೆ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಚಿರಂಜೀವಿ ಹಿರೇಮಠ್ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು ಕುಷ್ಟಗಿ ಮಲ್ಲೇಗೌಡ ಸಾಕಾರಿ ಇವರು ಇವರಿಗೆ ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ.
ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಾಚಪ್ಪ ಹುಳ್ಳಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಬೇಕು. ಇವರಿಗೆ ಬಾಲಾಜಿ ದಾಸಾರಿ ಅವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಬಸವರಾಜ್ ಹಳ್ಳಿ ಜಿಲ್ಲಾ ಕರವೇ ಅಧ್ಯಕ್ಷರು ಇವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಬೇಕಂತ ಮೇಲೆ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ನಮ್ಮ ಯುವಕರು ಸ್ವಾಗತಿಸಬೇಕು. ಹನುಮಂತಪ್ಪ ಪೊಲೀಸ್ ಪಾಟೀಲ್ ಇವರು ಅವರನ್ನು ಸ್ವಾಗತಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಯಲಬುರ್ಗಾ ತಾಲೂಕಿನ ಎಡಿ ಸಾಹೇಬರು ಹನುಮಂತಗೌಡ ಪೊಲೀಸ್ ಪಾಟೀಲ್ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಬೇಕು. ಇವರಿಗೆ ಅಶೋಕ್ ಕೊಡಾಳ್ ಅವರು ಸ್ವಾಗತಿಸಬೇಕೆಂದು ಅಂದ್ರೆ ನಮ್ಮ ತರ್ಲಕಟ್ಟೆ ಗ್ರಾಮದ ಹೆಮ್ಮೆ ವಿಚಾರ. ಯಾಕಂದ್ರೆ ಅಂತರ ಕಲಾವಿದರನ್ನ ಕರ್ಕೊಂಡು ಆಡೋಲಿದ್ದ ನಮ್ಮೂರು ಹೆಸರು ಬರ್ತಂತ ನಮ್ಮ ತರ್ಲಕಟ್ಟೆ ಗ್ರಾಮದವರು ಎಲ್ಲರೂ ಹಿರಿಯರು ತೇಜಿಂಗೌಡ್ರು ಇರ್ಬೋದು, ಮಲ್ಲಂಗೌಡ್ರು ಇರ್ಬೋದು ಕರ್ಕೊಂಡು ಆಡಕತ್ತಿರಲ್ಲ. ಒಂದು ಹೆಚ್ಚು ಕಲಾ ಪ್ರೇಕ್ಷಕರ ಮೇಲೆ ವಿಶ್ವಾಸ ಇಟ್ಟು ಕರೆಸಿ ಆಡಿಸ್ತಾರಲ್ಲ, ಅದು ನಮ್ಮ ತರ್ಲಕಟ್ಟೆ ಗ್ರಾಮದ ಒಂದು ಒಳ್ಳೆಯ ವಿಚಾರ. ಇದೇ ರೀತಿ ಆಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಎಲ್ಲರೂ ತರ್ಲಕಟ್ಟೆ ಗ್ರಾಮದವರು ನಾವು ಹೋದ ಸಲ ಹೇಳಿದಂತೆಗೆ ಈಗೇನು ತೇರಿದ್ ಮಾಡಿರಲ್ಲ, ಸುಮಾರು 10 ಲಕ್ಷವನ್ನ ನೀವು ಜೋಡಿಸಿರಿ ಅಂತೆ. ಆದರೆ ಶಾಣ ಬಸವೇಶ್ವರ ಈ ವರ್ಷ ಮುಂದಿನ ವರ್ಷ ಮತ್ತೆ ಹೊಸ ತೇರು ತರಿಸಿ ಮತ್ತೆ ಹಳೆ ಕಲಾವಿದರು ಮತ್ತೆ ನಾಟಕ ಆಡ್ಬೇಕಂತ ನನ್ನೊಂದು ಕೋರಿಕೆ. ಯಾಕಂದ್ರೆ ಶಾಣ ಬಸವೇಶ್ವರ ಜಾತ್ರೆ ಅಂಗವಾಗಿ ತಾವು ತೇರು ಎಳೆದು ಮತ್ತೆ ನಾಟಕ ಆಡಿಸಿದ್ರೆ ಒಂದು ಒಳ್ಳೆ ವಿಚಾರ. ಹಾಗೇನೆ ಆ ಶಾಣ ಬಸವೇಶ್ವರ ಆಯುಸ್ಸು ಆರೋಗ್ಯ ಹೆಚ್ಚು ರೀತಿ ಕೊಡ್ಲಿ ಅಂತ ಹೇಳ್ತಾ, ಇವತ್ತು ನಮಗೊಂದು ಹೆಮ್ಮೆಯ ವಿಚಾರ. ಇವತ್ತು ಶಾಣ ಬಸವೇಶ್ವರ ಜಾತ್ರೆ ಅಂಗವಾಗಿ ನಮ್ದು T20 ಕಪ್ ವಿಶ್ವಕಪ್ ಗೆದ್ದೈತಲ್ಲ, ಎಲ್ಲರಿಗೆ ಹೆಮ್ಮೆ ವಿಚಾರ. ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸುತ್ತಾ ಭಾರತ್ ಮಾತಾ ಕಿ ಎಲ್ಲರಿಗೆ. ಪ್ರಪ್ರಥಮವಾಗಿ ಈ ತರ್ಲಕಟ್ಟಿ ಗ್ರಾಮದ ಆರಾಧ್ಯ ದೇವನಾದಂಥ ಶ್ರೀ ಶರಣಬಸವೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಕ್ಕಳ್ಳಿ ಮಠದ ಶ್ರೀ ಶಿವಾನಂದ ಸ್ವಾಮೀಜಿಗಳ ಪದಾರವಿಂದಗಳಿಗೆ ನಮಿಸಿ, ಹಾಗೂ ಇನ್ನೋರ್ವ ಸ್ವಾಮಿಗಳಾದಂಥ ಸಾನ್ನಿಧ್ಯವನ್ನು ವಹಿಸಿದಂಥ ಕುಷ್ಟಗಿ ತಾಲೂಕ್ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ GK ಹಿರೇಮಠರವರ ಪಾದಾರವಿಂದಗಳಿಗೆ ನಮಿಸಿ, ಮತ್ತು ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ನಾಟಕದ ಮುಂಭಾಗದಲ್ಲಿ ಕುಳಿತುಕೊಂಡಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ, ಅಕ್ಕ ತಂಗಿಯರಿಗೆ, ಹಾಗೂ ಈ ಒಂದು ಕಲೆಯನ್ನು ನೋಡಲು ಉತ್ಸುಕರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಕಲಾವೃಂದದವರಿಗೂ ನಮಸ್ಕಾರಗಳನ್ನು ತಿಳಿಸಿ, ಈ ಒಂದು ಕಲೆ ಅಂದರೆ ಕಲೆ ಹುಟ್ಟಬೇಕು ಅಂತಂದ್ರೆ ಇಲ್ಲಿ ಇದೇ ಒಂದು ತರ್ಲಕಟ್ಟಿ ಗ್ರಾಮದಲ್ಲಿ. ಅಂದ್ರೆ ನಮ್ಮ ತರ್ಲಕಟ್ಟೆ ಗ್ರಾಮದ ಹೆಮ್ಮೆ ವಿಚಾರ. ಯಾಕಂದ್ರೆ ಅಂತರ ಕಲಾವಿದರನ್ನ ಕರ್ಕೊಂಡು ಆಡೋಲಿದ್ದ ನಮ್ಮೂರು ಹೆಸರು ಬರ್ತಂತ ನಮ್ಮ ತರ್ಲಕಟ್ಟೆ ಗ್ರಾಮದವರು ಎಲ್ಲರೂ ಹಿರಿಯರು ತೇಜಿಂಗೌಡ್ರು ಇರ್ಬೋದು, ಮಲ್ಲಂಗೌಡ್ರು ಇರ್ಬೋದು ಕರ್ಕೊಂಡು ಆಡಕತ್ತಿರಲ್ಲ. ಒಂದು ಹೆಚ್ಚು ಕಲಾ ಪ್ರೇಕ್ಷಕರ ಮೇಲೆ ವಿಶ್ವಾಸ ಇಟ್ಟು ಕರೆಸಿ ಆಡಿಸ್ತಾರಲ್ಲ, ಅದು ನಮ್ಮ ತರ್ಲಕಟ್ಟೆ ಗ್ರಾಮದ ಒಂದು ಒಳ್ಳೆಯ ವಿಚಾರ. ಇದೇ ರೀತಿ ಆಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಎಲ್ಲರೂ ತರ್ಲಕಟ್ಟಿ ಗ್ರಾಮದವರು ನಾವು ಹೋದ ಸಲ ಹೇಳಿದಂತೆಗೆ ಈಗೇನು ತೇರಿದ್ ಮಾಡಿರಲ್ಲ, ಸುಮಾರು 10 ಲಕ್ಷವನ್ನ ನೀವು ಜೋಡಿಸಿರಿ ಅಂತೆ. ಆದರೆ ಶಾಣ ಬಸವೇಶ್ವರ ಈ ವರ್ಷ ಮುಂದಿನ ವರ್ಷ ಮತ್ತೆ ಹೊಸ ತೇರು ತರಿಸಿ ಮತ್ತೆ ಹಳೆ ಕಲಾವಿದರು ಮತ್ತೆ ನಾಟಕ ಆಡ್ಬೇಕಂತ ನನ್ನೊಂದು ಕೋರಿಕೆ. ಯಾಕಂದ್ರೆ ಶಾಣ ಬಸವೇಶ್ವರ ಜಾತ್ರೆ ಅಂಗವಾಗಿ ತಾವು ತೇರು ಎಳೆದು ಮತ್ತೆ ನಾಟಕ ಆಡಿಸಿದ್ರೆ ಒಂದು ಒಳ್ಳೆ ವಿಚಾರ. ಹಾಗೇನೆ ಆ ಶಾಣ ಬಸವೇಶ್ವರ ಆಯುಸ್ಸು ಆರೋಗ್ಯ ಹೆಚ್ಚು ರೀತಿ ಕೊಡ್ಲಿ ಅಂತ ಹೇಳ್ತಾ, ಇವತ್ತು ನಮಗೊಂದು ಹೆಮ್ಮೆಯ ವಿಚಾರ. ಇವತ್ತು ಶಾಣ ಬಸವೇಶ್ವರ ಜಾತ್ರೆ ಅಂಗವಾಗಿ ನಮ್ದು T20 ಕಪ್ ವಿಶ್ವಕಪ್ ಗೆದ್ದೈತಲ್ಲ, ಎಲ್ಲರಿಗೆ ಹೆಮ್ಮೆ ವಿಚಾರ. ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸುತ್ತಾ ಭಾರತ್ ಮಾತಾ ಕಿ ಎಲ್ಲರಿಗೆ. ದೈವನಾಥನ ಶ್ರೀ ಬಸವೇಶ್ವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯರಿಗೆ ನಮಸ್ಕರಿಸಿ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತಾ, ಹಾಗೂ ಕಲಾ ಪ್ರೋತ್ಸಾಹಕರಿಗೆ, ಕಲಾಭಿಮಾನಿಗಳಿಗೆ, ಸಂಗೀತಗಾರರಿಗೆ ನಾನು ಸ್ವಾಗತ ಕೋರುತ್ತಾ, ನಿಜವಾಗ್ಲಿ ನಾನು ನಮ್ಮದು ಕಲ್ತವ್ರಿಗೆ ನಮ್ಮ ಗ್ರಾಮದಲ್ಲಿ ಶ್ರೀಯುತ ತೇಜಿನಗೌಡ ಪಾಟೀಲ್ರವರು
ಸುಮಾರು 40 ವರ್ಷಗಳಿಂದ ನಮ್ಮೂರಲ್ಲೇ ಅವರ ಜೀವನವನ್ನು ಪೂರ್ತಿ ಒಂದು ಮುಕ್ಕಾಲು ಭಾಗ ನಮ್ಮೂರಲ್ಲೇ ಕಳೆದಿದ್ದಾರೆ. ಅದು ಎದಕ್ಕಂದ್ರೆ ಈ ನಮ್ಮೂರಲ್ಲಿ ರಂಗಭೂಮಿಯಲ್ಲಿ ಕಲಾವಿದರನ್ನ ಬೆಳೆಸಿದ್ದಾರೆ. ಒಂದು ಖಳನಾಯಕ ಇರ್ಬೋದು, ಕಥಾನಾಯಕ ಇರ್ಬೋದು, ಇನ್ನುಳಿದ ಪಾತ್ರಗಳಿಗೆ ಜೀವ ತುಂಬಿ ಹೋಗಿದ್ದಾರೆ. ಇನ್ನೂ ಕೂಡ ನಾವು ಕೂಡ ಕಲಾವಿದರು. ಮೊನ್ನೆ ಇದೇ ಆಶಾಲತಾ ನಾಟಕದಲ್ಲಿ ಸುಮಾರು ಒಂದು 2 ತಿಂಗಳಿಂದ ಅವರ ಮಾರ್ಗದರ್ಶನದಲ್ಲಿ ನಮ್ಮೂರಲ್ಲಿ ಯಶಸ್ವಿಯಾಗಿ ನಡೆಯಿತು. ಹಾಗೆ ನಮ್ಮ ಹನುಮಂತಪ್ಪ ಮಾಸ್ಟರ್ ಕೂಡ ಬಂದಿದ್ದಾರೆ, ಅವರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ರು. ಹಾಗಾಗಿ ತೇಜಿಂಗೌಡರು ಮಾಡಿದ್ದರಿಂದ ತುಂಬಾ ಅಭಿಮಾನದಿಂದ ನಾವು ಅವ್ರ ಕಲೆಯನ್ನು. ತರ್ಲ್ಕಟ್ಟಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರನ ಜಾತ್ರಾ ಅಂಗವಾಗಿ ಆಶಾಲತಾ ಎಂಬ ನಾಟಕವನ್ನು ಪ್ರದರ್ಶಿಸಲಿಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಕರೆಸಿದ್ದಕ್ಕೆ ಈ ಊರಿನ ಎಲ್ಲ ಒಂದು ಹಿರಿಯರಿಗೆ ಧನ್ಯವಾದಗಳು. ಯಲಬುರ್ಗಾ ತಾಲೂಕದಲ್ಲಿ ನಾನು ಕೂಡ ಮಂಗಳೂರಿನವನು. ಮಂಗಳೂರಿನಲ್ಲಿ ಲಿಂಗನಗೌಡರು ಅಂತ ಹೇಳಿ ಆ ವಿವೇಕಿ ಲಿಂಗರಾಜನ ವಿವೇಕಿ ಅವರು ಮುತ್ತಿನಂಥ ಮಾಂಗಲ್ಯ, ಮಗ ಮಾಡಿದ ಮದುವೆ, ಪೂರ್ಣಿಮಾ, ಹಾಗೆ ನಮ್ಮ ತಂದೆಯವರು ಕೂಡ ಮಂಗಳೇಶ್ವರ ನಾಟ್ಯ ಸಂಘದ ಮ್ಯಾನೇಜರ್ ಆಗಿ ಭಕ್ತಿ ಭಾಂಡಾರಿ ಬಸವಣ್ಣ ಇಡೀ ಆಲ್ ಕರ್ನಾಟಕದಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಪಾತ್ರದ ವೀರಪ್ಪ ಅವರು ಕೃಷ್ಣ ಗಾರುಡಿ, ಧೂಮಕೇತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮಲ್ಲನಗೌಡರು ಕೂಡ ನನಗೆ ಭಾಳ ಆತ್ಮೀಯರು, ಒಳ್ಳೆ ಕಲಾವಿದರು, ಆಮೇಲೆ ಬಡವರ ಸ್ನೇಹಿಗಳು. ನೋಡ್ರಿ, ಅವ್ರು ತರ್ಲ್ಕಟ್ಟಿಗೆ ಮನೆಗೆ ಹೋಗಿದ್ದೆ, ಮನೆಗೆ ಬೀಗನ ಹಾಕಿಲ್ಲ. ಅವರು ಎಷ್ಟು ಸರಳ ಅದಾರ, ಎಷ್ಟು ಸಹಾಯ ಮಾಡೋರು ಅದಾರ, ಯಾವುದೇನು ಎಲ್ಲರೂ ನಮ್ಮವರು ಅಂತ ಹೇಳಿ ತಿಳ್ಕೊಳ್ಳುವಂಥ ನಮ್ಮ ಮಲ್ಲನಗೌಡರು ವಕೀಲರು, ಆಮೇಲೆ ತೇಜಿನಗೌಡರು, ಆಮೇಲೆ ನಮ್ಮ YG ಪಾಟೀಲ್ರವರು ಕೂಡ ನಾವು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡಿದ್ವಿ. ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು, ಅನೇಕ ಸಮಸ್ಯೆಗಳನ್ನು ಕೂಡ ನಮ್ಮ YG ಪಾಟೀಲ್ರ ನೇತೃತ್ವದಲ್ಲಿ, ಅವ್ರ ಬ್ರದರ್ ಕೂಡ ನಮ್ಮ ನೆರೆಹೊರೆಯವರಾಗಿ ಯಲಬುರ್ಗದಲ್ಲಿದ್ದರು. ಹೀಗಾಗಿ ಈ ತರ್ಲ್ಕಟ್ಟಿ ಕಲಾ ಒಂದು ಕ್ಷೇತ್ರದಲ್ಲಿ ಬಹಳ ಹೆಸರು ಪಡೆದಿದೆ. ಹೀಗಾಗಿ ನಮ್ಮ ಈ ಒಂದು ದೃಶ್ಯವನ್ನು ನೋಡಿದರೆ ನಿಜವಾಗ್ಲೂ ಕಲೆ ಉಳಿಬೇಕು. ನಿಜವಾದ ಕಲೆ ಈ ರಂಗಭೂಮಿಯಲ್ಲಿದೆ. ಒಂದು ಚಿತ್ರನ ಕ್ಯಾಮ್ರಾದಲ್ಲಿ 16 ಚಿತ್ರನೂ ತೋರಿಸ್ಬೋದು, ಹಿಂಗೆ ಬರೀ ಹಿಂಗೆ ಕೈ ಎತ್ತಿದ್ರೆ. ಅದು ಅಲ್ಲ, ನಿಮ್ಮ ಪ್ರತ್ಯಕ್ಷವಾಗಿಯೇ ಇಲ್ಲಿ ಕಲಾಭಿಮಾನಿಗಳು ನಿಮ್ಮ ಕಲೆಯನ್ನು ತೋರಿಸ್ತಾ ಇದ್ದಾರೆ. ಮಲ್ಲನಗೌಡರಿಗೆ, ತೇಜಿನಗೌಡರಿಗೆ, ಇಲ್ಲಿದ್ದ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಈ ಗ್ರಾಮದ ಎಲ್ಲ ರೈತರಿಗೂ ಕೂಡ, ಹಾಗೆ ಬಸಣ್ಣ ವೆಲ್ಲಂಕೊಂಡಿಯವರು, ಆಮೇಲೆ ರಂಗನಾಥ್ ವೆಲ್ಲಂಕೊಂಡಿಯವರು ಕೂಡ ನನಗೆ ಆತ್ಮೀಯರು. ಅವರು ನಾವು ಸಂಬಂಧಿಕರು. ಅವರು ಕೂಡ ಸಮಾಜ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಲ್ಲು ಮೊದಲು ನನಗೆ ಬೀಳ್ತಾವ ಎಲ್ಲಿ, ಯಾಕಂದ್ರೆ ಅನುಭವಿಗಳು ನಮ್ಮ ದುರ್ಗಪ್ಪ ಸುಳ್ಳಿಕೇರಿ, ಆಮೇಲೆ ನಮ್ಮ ತೇಜಿನಗೌಡರು ಎಲ್ಲ ಅನುಭವಿ ಕಲಾವಿದರದಾರ. ಅದ್ಭುತವಾಗಿ ಕಲೆ. ಆಮೇಲೆ ಏನಂದ್ರೆ ನಮ್ಮ ಮಠದೊಳಗೆ ಕಲಾ ಪ್ರಶಸ್ತಿಯನ್ನು ಅನೇಕ, ನಿಮ್ಮ ತರ್ಲ್ಕಟ್ಟಿ ಗ್ರಾಮ ಅಂದ್ರೆ ಒಂದು ಕಲಾ ಕೇಂದ್ರದ ಒಂದು ಇದನ್ನೇ ಇದ್ದಂಗೆ ಐತಿ. ಅದಕ್ಕೆ ಅಂತಹ ಕಲಾವಿದರ ಒಂದು ಕಲೆಯನ್ನು ತಾವು ಪ್ರೋತ್ಸಾಹಿಸಿರಿ. ಅಂಥ ಕಲೆ ಐತಿ, ಅದಕ್ಕೆ ಅವರಿಗೆ ನೀವೆಲ್ಲ ಪ್ರೋತ್ಸಾಹ ಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಮೊದಲು ಮಾಡಿಕೊಂಡು ಮತ್ತು ಶ್ರೀ ಶರಣಬಸವೇಶ್ವರನ ನಿಮಿತ್ತವಾಗಿ ಈ ಕಲಾ ಒಂದು ಪ್ರೇಕ್ಷಕರಿಗೆ ಮತ್ತು ಆ ಎಲ್ಲ ಕಲಾವಿದರಿಗೆ ಮೊದಲು ಮಾಡಿಕೊಂಡು ಆ ಶರಣಬಸವೇಶ್ವರನ ಕೃಪಾಕಟಾಕ್ಷ ಇರಲಿ. ಯಾಕಂದರೆ ವೇಳೆ ಆಗೈತಿ. ಅನೇಕ ಒಂದಿಷ್ಟು ಗಣ್ಯಮಾನ್ಯರು ತಮ್ಮ ಕಾರ್ಯಕ್ರಮಕ್ಕೆ ಹೋದ್ರೆ ನೀವು ರೊಕ್ಕ ಕಟ್ಕೊಂತೀರಿ, ಸಾಕು ಮುಗಿಸಪ್ಪ ಅನ್ನಂಗೆ ಆಗಬಾರ್ದು. ತಮ್ಮೆಲ್ಲರಿಗೂ ಕೂಡ ಆ ಒಂದು ಕೃಪಾಕಟಾಕ್ಷ, ಶರಣಬಸವೇಶ್ವರನ ಕೃಪಾಕಟಾಕ್ಷ ಇರಲಿ ಅಂತ ಮಾತನ್ನು ಹೇಳ್ತಾ, ಒಳ್ಳೆ ಕಲಾವಿದರು, ಅನುಭಾವಿಗಳು, ಮಲ್ಲನಗೌಡರಾತ್ರು, ತೇಜಿನಗೌಡರು ಎಲ್ಲ ನಮ್ಮ ಆತ್ಮೀಯ ಕಲಾವಿದರದಾರ. ಅವರ ಒಂದು ಕಲೆಗೆ ತಾವೆಲ್ಲ ಬೆಲೆ ಕೊಟ್ಟು ಆ ಶಾಂತ ರೀತಿಯಿಂದ ಕೇಳಿ ಒಳ್ಳೆಯದು ತಗೊಂಡು ಕೆಟ್ಟದ್ದು ಬಿಟ್ಟು ಮನೆಗೆ ಆನಂದವಾಗಿ ಜೀವನದ ಒಂದು ನಾಟಕ, ಅದರಾಗ ಇದೊಂದು ನಾಟಕ. ಈ ನಾಟಕದೊಳಗೆ ಎಷ್ಟು ಖುಷಿ ಇರ್ತೈತಿ, ಹಂಗೆ ಪ್ರಪಂಚ ನಾಟಕದಾಗ ಖುಷಿ ಆಗಿರ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಆ ಕನ್ನಡಿಯಲ್ಲಿ ನಟರು ನಟನೆ ಮಾಡುತ್ತಾ ಈ ಸಮಾಜದ ಸತ್ಯವನ್ನ ಹೊರಹಾಕುತ್ತಾರೆ. ಈ ಸಮಾಜದ ಸತ್ಯವನ್ನ ಹೊರಹಾಕಲು ಆ ಕನ್ನಡಿಯಲ್ಲೇ ನಮ್ಮ ಮುಖವನ್ನು ನೋಡಿಕೊಳ್ಳಲು ಸಾಕ್ಷಿಯಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿರುವ, ಮಿನುಗುತಾರೆಯಂತೆ ಮಿನುಗುತ್ತಿರುವ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ
ಶ್ರೀ ಶಿವಾನಂದಯ್ಯ ಸ್ವಾಮಿ ಮಕ್ಕಳ್ಳಿ ಮಠ, ಶಿವಾನಂದ ಮಠ ಮಕ್ಕಳ್ಳಿ ಇವರಿಗೆ ತುಂಬು ಹೃದಯದ ವಂದನೆ, ಅಭಿನಂದನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ವೈಜಿ ಪಾಟೀಲ್ ಸರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ, ಶ್ರೀ ಶರಣಬಸವೇಶ್ವರ ಯುವಕ ಸಂಘದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ವಂದನೆ, ಅಭಿನಂದನೆ.